ರಾಜ್ಯದಲ್ಲಿ 3G ಸೂತ್ರ ಸಿದ್ದು ರಣತಂತ್ರ ಏನು? ಒಂದೇ ಕಲ್ಲು ಎರಡು ಹಕ್ಕಿ. 3G ಪ್ಲಾನ್ಗೆ ದೊಡ್ಡ ಗೌಡ್ರೆ ಕಂಗಾಲು. ದೋಸ್ತಿ ನಡುವೆ ಇನ್ನೂ ಕ್ಷೇತ್ರ ದಂಗಲ್ ಮುಗಿದಿಲ್ಲ. ಮೈಸೂರಿಗಾಗಿ ಕೈತೆನೆ ನಡುವೆ ಕಿತ್ತಾಟ ಇದೆ. ಮೈಸೂರು ಬೇಕು ಎನ್ನುತ್ತಿರುವಂತಹ ಜೆಡಿಎಸ್ ನಾಯಕರು ಇನ್ನೂ ಕೂಡ ಮೈಸೂರಿನ ವಿಚಾರದಲ್ಲಿ ಜೆಡಿಎಸ್ ನಾಯಕರಿಗೆ ಅಸಮಾಧಾನ ಇದೆ. ದೋಸ್ತಿ ನಡುವೆ ಇನ್ನೂ ಕೂಡ ಕ್ಷೇತ್ರ ದಂಗಲ್ ಮುಗಿದಿಲ್ಲ. 20:8 ಅಂತ ಹೇಳಿದ್ರು ಕೂಡ ಮೈಸೂರಿಗಾಗಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಡುವೆ ಕಿತ್ತಾಟ ಮುಂದುವರೆದಿದೆ. ಮೈಸೂರು ಬೇಕೇ ಬೇಕು ಅಂತ ಇನ್ನೂ ಕೂಡ ಜೆಡಿಎಸ್ ನಲ್ಲಿ ನಾಯಕರು ಹೇಳ್ತಿದ್ದಾರೆ. ಹಾಗಾಗಿ ಮೈಸೂರಿನ ವಿಚಾರದಲ್ಲಿ ಏನಾಗುತ್ತೆ? ಒಂದ್ ಕಡೆ ತುಮಕೂರು ವಿಚಾರದಲ್ಲಿ ಒಂದಷ್ಟು ಗೊಂದಲ ಇತ್ತು, ಈಗ ಮೈಸೂರಿನಲ್ಲೂ ಕೂಡ ಮುಗ್ದಿಲ್ಲ ಅನ್ನೋದು. ದೋಸ್ತಿ ನಡುವೆ ಇನ್ನೂ ಕೂಡ ದಂಗಲ್ ಮುಂದುವರಿತಾ ಇದೆ. ಮೈಸೂರು ಒಂದು ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿದೆ. ಕೈ ಮತ್ತು ಜೆಡಿಎಸ್ ನ ನಾಯಕರು ನಮಗೆ ಈ ಕ್ಷೇತ್ರವನ್ನ ಬಿಟ್ಕೊಡ್ಬೇಕು ಅಂತ ಹಠ ಹಿಡಿತಿದ್ದಾರೆ. ಹಾಗಾಗಿ ಯಾವ ರೀತಿಯಾಗಿ ಇದು ಕ್ಲಾರಿಫೈ ಆಗುತ್ತೆ? ಹಾಲಿ ಸಂಸದರ ಕ್ಷೇತ್ರ ಅಲ್ಲ ಅಂತ ಗೌಡರ ವಾದ. ನಿಮ್ಮ ಸಿಟ್ಟಿಂಗ್ MP ಏನು ಅಲ್ಲಿ ಇಲ್ಲ ಅನ್ನೋದು ಗೌಡರ ವಾದ. ಮೈಸೂರನ್ನ ಬಿಟ್ಟುಕೊಡೋದಕ್ಕೆ ಇತ್ತ ಸಿದ್ದರಾಮಯ್ಯನವರು ಸುತಾರಾಮ್ ಒಪ್ತಾ ಇಲ್ಲ. ಮೈಸೂರು ಕ್ಷೇತ್ರಕ್ಕಾಗಿ ಸಿದ್ದರಾಮಯ್ಯನವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಅದು ಅಂತಿಂತ ಪ್ಲಾನ್ ಅಲ್ಲ, ಮೆಗಾ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡಿರೋದು. ಹಾಗಾದ್ರೆ ಆ ಪ್ಲಾನ್ ಏನು? ಹಾಲಿ ಸಂಸದರ ಕ್ಷೇತ್ರವನ್ನ ಬಿಟ್ಕೊಡಲ್ಲ ಅಂತ ಕಾಂಗ್ರೆಸ್ ಹೇಳಿತ್ತು, ಆದ್ರೆ ಮೈಸೂರಿನಲ್ಲಿರುವಂತದ್ದು ಪ್ರತಾಪ್ ಸಿಂಹ. ಹಾಗಾಗಿ ಯಾಕೆ ನೀವು ಆ ಕ್ಷೇತ್ರವನ್ನ ಕೇಳ್ತಾ ಇದ್ದೀರೋದು ಗೌಡ್ರ ವಾದ. ಆದ್ರೆ ಸಿದ್ದರಾಮಯ್ಯನವರಿಗೆ ಇದು ಪ್ರತಿಷ್ಠೆಯ ಕಣ, ಹಾಗಾಗಿ ಅವರು ಬಿಟ್ಕೊಡುವಂತ ಮಂಥನ ಮಾಡ್ತಾ ಇಲ್ಲ. ಇದೆಲ್ಲವನ್ನ ನೋಡ್ತಾ ಇದ್ರೆ ಮೈಸೂರಿನಲ್ಲಿ ಹಗ್ಗ ಜಗ್ಗಾಟ ಮುಗ್ದಿಲ್ಲ ಅನ್ನೋದು ಬಹಳ ಸ್ಪಷ್ಟ. ಇನ್ನು ಸಿದ್ದು ಉಳಿಸಿದ ದಾಳಕ್ಕೆ ಗೌಡ್ರೆ ಶಾಕ್ ಆಗಿದ್ದಾರೆ, ಗೌಡ್ರೆ ಕಂಗಾಲಾಗಿದ್ದಾರೆ. ಏನೂ ಮಾಡಲು ಆಗದಂತ ಸ್ಥಿತಿಯಲ್ಲಿ ಗೌಡ್ರು ಸದ್ಯಕ್ಕಿರೋದು. ಮೈಸೂರು ಬಿಟ್ಟು ಕೊಡ್ಲೇಬೇಕಾದಂತ ಅನಿವಾರ್ಯತೆ ಈಗ ಎದುರಾಗಿದ್ಯಾ ಅನ್ನೋದು. ಅಂತಹ ಒಂದು ವ್ಯೂಹವನ್ನ, ಅಂತ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಹಾಗಾದರೆ ಸಿದ್ದರಾಮಯ್ಯನವರ ಪ್ಲಾನ್ ಏನು? ದೇವೇಗೌಡರು ಕೂಡ ಈ ಒಂದು ಪ್ಲಾನ್ಗೆ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು ಅನ್ನೋದು ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇನ್ಸೈಡ್ ಸ್ಟೋರಿಯನ್ನ, ಇನ್ಸೈಡ್ ಸ್ಟ್ರಾಟಜಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಕೂಡ ದೇವೇಗೌಡರಿಂದಲೇ ಪಾಠವನ್ನ ಕಲ್ತಂತವರು ಕೆಲವೊಂದನ್ನು ಅವ್ರ ಮೇಲೆ ಪ್ರಯೋಗ ಮಾಡ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವರು ಈಗ ಮತ್ತೊಂದು ಪ್ಲಾನ್ ಅನ್ನ ಮಾಡಿದ್ದಾರೆ. ಸ್ವತಃ ದೇವೇಗೌಡರೇ ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಅಂತಹ ಪ್ಲಾನ್ ಇದು. ನ್ಯೂಸ್ 18 ಕನ್ನಡ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ಎಳೆ ಎಳೆಯಾಗಿ ಆ ಒಂದು ಸುದ್ದಿಯನ್ನ, ಆ ಒಂದು ಸ್ಟ್ರಾಟಜಿಯನ್ನ ನಿಮ್ಮ ಮುಂದೆ ಇಡುತ್ತೆ. ಗೌಡ್ರು ಹೇಳೋ ಪ್ರಕಾರ ಹಾಲಿ ಸಂಸದರಿರುವಂತಹ ಕ್ಷೇತ್ರವನ್ನ ಕಾಂಗ್ರೆಸ್ ಬಿಟ್ಕೊಡಲ್ಲ ಅಂತ ಹೇಳೋದ್ರಲ್ಲಿ ಒಂದು ಲಾಜಿಕ್ ಇದೆ. ಹಾಗಾದ್ರೆ ಮೈಸೂರಿಗೆ ಯಾಕೆ ಪಟ್ಟು ಹಿಡಿತಿದ್ದೀರಾ? ಆದ್ರೆ ಸಿದ್ದರಾಮಯ್ಯನವರು ಹೇಳುವಂತದ್ದು ಯಾವುದೇ ಕಾರಣಕ್ಕೂ ಮೈಸೂರನ್ನ ನಾವು ಬಿಡೋದಿಲ್ಲ, ಮೈಸೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಡಬೇಕು ಅನ್ನೋದು ಅವರ ಒಂದು ವಿಚಾರ. ಆದ್ರೆ ಈಗ ಸಿದ್ದು ಉರುಳಿಸಿರುವಂತಹ ತಾಳ ದೇವೇಗೌಡರನ್ನೇ ಮ್ಯೂಟ್ ಮಾಡಿದೆ. ಏನೂ ಮಾಡಲು ಆಗದಂತ ಪರಿಸ್ಥಿತಿಯಲ್ಲಿ ಗೌಡ್ರಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾದಂತ ಮೆಗಾ ಮಾಸ್ಟರ್ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ಹಾಕೊಂಡಿದ್ದಾರೆ? ಆ ಪ್ಲಾನಿಗೆ ದೇವೇಗೌಡರು ಸೈಲೆಂಟ್ ಆಗ್ತಿರೋದು ಯಾಕೆ? ಸೈಲೆಂಟ್ ಆಗ್ಲೇಬೇಕು ಅಂತ ಪರಿಸ್ಥಿತಿ ನಿರ್ಮಾಣವಾಗಿದ್ಯಾ? ಆ ರೀತಿಯಾಗಿ ಈಗ ದೇವೇಗೌಡರನ್ನೇ ಸೈಲೆಂಟ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದ್ರೆ ಪೊಲಿಟಿಕಲ್ ಹೆಡ್ ಮಾಸ್ಟರ್, ಎಲ್ಲಾ ರೀತಿಯಾದಂತಹ ಚಾಣಕ್ಯತೆ ದೇವೇಗೌಡರಿಗೂ ಕೂಡ ಇದೆ. ನ್ಯೂಸ್ 18 ನಿಮಗೆ ಆ ಒಂದು ಪ್ಲಾನ್ ನ ಡೀಟೇಲ್ ಅನ್ನ ಇನ್ ಡೆಪ್ತ್ ಆಗಿ ನಿಮಗೆ ಹೇಳುತ್ತೆ. ಈ ರೀತಿಯಾಗಿ ಸಿದ್ದರಾಮಯ್ಯನವರ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅನ್ನೋದು. ಹಾಗಾದ್ರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮಾಡಿರುವಂತಹ ಪ್ಲಾನ್ ಏನು? ದೇವೇಗೌಡರು ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಎಕ್ಸ್ಕ್ಲೂಸಿವ್ ಸ್ಟೋರಿ ರಿವೀಲ್ ಮಾಡ್ತಿದೀವಿ ನೋಡಿ. ರಾಹುಲ್ ಗಾಂಧಿ ಮುಂದೆ ಮೈಸೂರು ಪಾಕಿಡ್ತಾರ ಸಿದ್ದರಾಮಯ್ಯ? ಇದು ಬಹಳ ಪ್ರಮುಖವಾದಂತಹ ಸ್ಟ್ರಾಟಜಿ. ಸಿದ್ದರಾಮಯ್ಯನವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದನ್ನ. ಯಾಕಂದ್ರೆ ಹಿಂದಿನ ಇತಿಹಾಸವನ್ನ, ಒಂದಷ್ಟು ವಿಚಾರಗಳನ್ನ ತಿಳಿಸಿದ್ದಾರೆ. ಹಾಗಾದ್ರೆ ರಾಹುಲ್ರನ್ನ ಮೈಸೂರಿಗೆ ಕರೆತರೋದಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದಿಂದ ರಾಹುಲ್ ಸ್ಪರ್ಧಿಸಬೇಕು ಅಂತ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ರು. ಆಗ ಎಲ್ರಿಗೂ ಕೂಡ ಅಚ್ಚರಿ ಆಗಿತ್ತು, ಏನಿದು, ಇದರ ಹಿಂದೆ ಏನಿದೆ ಅಂತ. ಆಗ ಈಗ ಗೊತ್ತಾಗ್ತಿರುವಂತದ್ದು ಇನ್ಸೈಡ್ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕರ್ನಾಟಕದಿಂದ ರಾಹುಲ್ ಸ್ಪರ್ಧೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಹಾಗಾದ್ರೆ ಆ ಒಂದು ಮಾತಿನ ಅರ್ಥ ಏನು? ರಾಹುಲ್ ಗಾಂಧಿ ಅವರ ಮುಂದೆ ಮೈಸೂರು ಪಾಕ್ ಇಡೋದಕ್ಕೆ ಸಿದ್ಧರಾಗಿದ್ದಾರ ಸಿದ್ದರಾಮಯ್ಯನವರು ಅಂತ? ರಾಹುಲ್ರನ್ನ ಮೈಸೂರಿಗೆ ಕರೆತರೋದಕ್ಕೆ ಸಿದ್ದರಾಮಯ್ಯನವರು ಯಾಕೆ ಚಿಂತನೆ ನಡೆಸಿದ್ದಾರೆ, ನಡೆಸಿದ್ರೆ ಯಾಕೆ ಅನ್ನೋದು.
ಕರ್ನಾಟಕದಿಂದ ರಾಹುಲ್ ಸ್ಪರ್ಧಿಸಬೇಕು ಅಂತ ಹೇಳಿದ್ರು. ಆದ್ರೆ ಯಾವ ಕ್ಷೇತ್ರ ಅಂತ ಪರ್ಟಿಕ್ಯುಲರ್ಲಿ ಅವರು ಮೆನ್ಷನ್ ಮಾಡಿರಲಿಲ್ಲ. ಆದ್ರೆ ಅವರ ತಲೆಯಲ್ಲಿ ಮೈಸೂರು ಇದೆಯಾ ಅನ್ನೋದು ಟ್ವೀಟ್ ಮಾಡಿ ಇಂದಿರಾ ಸೋನಿಯಾ ವಿಚಾರವನ್ನ ಹೇಳಿದ್ರು. ಚಿಕ್ಕಮಗಳೂರಿನಿಂದ ಮರುಜನ್ಮ ಸಿಕ್ಕಿತ್ತು ಇಂದಿರಾ ಗಾಂಧಿ ಅವರಿಗೆ, ಬಳ್ಳಾರಿಯಿಂದ ಸೋನಿಯಾ ಗಾಂಧಿ ಗೆದ್ದಿದ್ರು. ಅಂತದ್ದೇ ಗೆಲುವಿಗಾಗಿ ರಾಹುಲ್ ಗಾಂಧಿ ಅವರಿಗೆ ಕರ್ನಾಟಕಕ್ಕೆ ಆಹ್ವಾನ ಅಂತ ಹೇಳಿದ್ರೆ ಹೊರತು ಯಾವುದೇ ಕ್ಷೇತ್ರ ಅಂತ ಹೇಳಿರಲಿಲ್ಲ. ಆದ್ರೆ ಅವರ ತಲೆಯಲ್ಲಿರುವಂತಹ ಕ್ಷೇತ್ರ ಮೈಸೂರೇನಾ, ಅವರದ್ದೇ ಕ್ಷೇತ್ರವೇನಾ? ಟ್ವೀಟ್ ಮಾಡಿ ಸೋನಿಯಾ ಇಂದಿರಾ ಬಗ್ಗೆ ಹೇಳಿದ್ರು. ಈ ಹಿಂದೆ ಇತಿಹಾಸವನ್ನ ನಿರ್ಮಾಣ ಮಾಡಿದ್ರು ಇಬ್ಬರು ಕೂಡ. ಅದೇ ರೀತಿಯಾಗಿ ರಾಹುಲ್ ಭೇಟಿ ವೇಳೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರ. ಸೀಟು ಹಂಚಿಕೆ ಗೊಂದಲಗಳ ಜೊತೆಗೆ ರಾಹುಲ್ ಸ್ಪರ್ಧೆಯೂ ಕೂಡ ಚರ್ಚೆ ಆಗಿದೆಯಾ ಅನ್ನೋದು ಕಾರ್ಯಕರ್ತರ ನಿರೀಕ್ಷೆ ಎಂದು ರಾಹುಲ್ ಮುಂದೆ ಬೇಡಿಕೆ. ಆ ಮೂಲಕ ಹಲವಾರು ಹಕ್ಕಿಗಳನ್ನ, ಸಾಮಾನ್ಯವಾಗಿ 2 ಹಕ್ಕಿಯನ್ನ ಕೇಳಿರ್ತೀವಿ, ಆದ್ರೆ ಇಲ್ಲಿ ಹಲವಾರು ಹಕ್ಕಿಗಳನ್ನ ಹೊಡೆಯುವಂತ ಪ್ಲಾನ್ ಆಯಿತು ಅಂತ ರಾಹುಲ್ ಭೇಟಿ ವೇಳೆ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರ. ಕೇವಲ ಸೀಟು ಹಂಚಿಕೆ ಗೊಂದಲದ ಬಗ್ಗೆ ಮಾತ್ರ ಚರ್ಚೆ ಅಲ್ಲ, ಕರ್ನಾಟಕದಲ್ಲಿ ಅದು ಕೂಡ ಮೈಸೂರಿನಲ್ಲಿ ಸ್ಪರ್ಧೆ ಮಾಡುವ ವಿಚಾರವನ್ನ ಕಾರ್ಯಕರ್ತರ ನಿರೀಕ್ಷೆ ಇದೆ, ಕಾರ್ಯಕರ್ತರ ಡಿಮ್ಯಾಂಡ್ ಇದು, ಅವರ ಆಶಯ ಇದು. ಆ ರೀತಿಯಾಗಿ ಏನಾದ್ರೂ ಸಿದ್ದರಾಮಯ್ಯನವರು ಈ ಒಂದು ಪ್ರಪೋಸಲ್ ಅನ್ನ ಅವರ ಮುಂದೆ ಇಟ್ರ. ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ಬಹಳಷ್ಟು ವಿಚಾರಗಳನ್ನ ಅಲ್ಲಿ ಅವರು ಯೋಚನೆ ಮಾಡಿನೇ ಪ್ಲಾನ್ ಮಾಡಿರ್ತಾರೆ. ಪುನರುಜ್ಜೀವನ ಅಂತ ಕೂಡ ವ್ಯಾಖ್ಯಾನ. ಇಂದಿರಾ ಸೋನಿಯಾ ಗೆದ್ದಾಗ್ಲೂ ಕೂಡ ಕಾಂಗ್ರೆಸ್ ಭವಿಷ್ಯ ಬದಲಾಗಿತ್ತು. ಇದೇ ಮಾದರಿಯಲ್ಲಿ ರಾಹುಲ್ ನಾಯಕತ್ವಕ್ಕೆ ಬಲ ತುಂಬುವಂತ ಒಲವು. ಕರ್ನಾಟಕದಿಂದ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಒಂದು ರೀತಿಯಾಗಿ ಡೈರೆಕ್ಷನ್ ಅನ್ನೇ ಬದಲು ಮಾಡುವಂತ ಒಂದು ಡಿಸಿಷನ್ಗಳವು. ಅದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಬರಬೇಕು ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಅನ್ನೋದು. ಇನ್ನು ರಾಹುಲ್ ಗಾಂಧಿ ಅವರ ಸ್ಪರ್ಧೆಯಿಂದ ಸ್ಥಳೀಯವಾಗಿ ಲಾಭವಾಗುವಂತ ಲೆಕ್ಕಾಚಾರ. ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಹೊಸ ಹುರುಪು ಸಿಗುತ್ತೆ. ಅದೇ ರೀತಿಯಾಗಿ ಮೈಸೂರು, ಚಾಮರಾಜನಗರ, ಭವಿಷ್ಯದಲ್ಲಿ ಮಂಡ್ಯದಲ್ಲೂ ಕೂಡ ಹುರುಪು ಹೆಚ್ಚಾಗುತ್ತೆ ಅನ್ನೋದು ಪ್ಲಾನ್ ಅನ್ನೋದು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಹೊಸ ಹುರುಪು ಸಿಗುತ್ತೆ. ಅದರ ಜೊತೆಗೆ ಆ ಒಂದು ಬೆಲ್ಟ್ ಏನಿದೆ, ಹಾಸನ, ಮಂಡ್ಯ, ಕೊಡಗು, ಮೈಸೂರು, ಆ ಎಲ್ಲಾ ಕಡೆ ಕೂಡ ಚಾಮರಾಜನಗರ ಸೇರಿದಂತೆ ಹುರುಪು ಹೆಚ್ಚಾಗುತ್ತೆ ಅನ್ನೋದು ಈಗ ಕ್ಯಾಲ್ಕುಲೇಷನ್. ರಾಹುಲ್ ಸ್ಪರ್ಧೆಯಿಂದ ಸ್ಥಳೀಯವಾಗಿ ಲಾಭವಾಗುವಂತ ಲೆಕ್ಕಾಚಾರ ಸಿದ್ದರಾಮಯ್ಯನವರದು. ಹಳೆ ಮೈಸೂರು ಭಾಗದಲ್ಲಿ ಪಕ್ಷಕ್ಕೆ ಹೊಸ ಹುರುಪು ಸಿಗುತ್ತೆ. ಈಗಾಗಲೇ ಮಂಡ್ಯ ಮತ್ತು ಹಾಸನದಲ್ಲಿ ಒಂದಷ್ಟು ಅಸಮಾಧಾನ ಹೆಚ್ಚಾಗಿ ಇದೆ ಅಂತ ಹೇಳ್ಬೋದು ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ. ಇದೆಲ್ಲವನ್ನ ಕೂಡ ಹಂತ ಹಂತವಾಗಿ ಶಮನ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರ ಸ್ಪರ್ಧೆ ಆಗ್ತದೆ ಪರ್ಫೆಕ್ಟ್ ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿದ್ದಾರ ಅನ್ನೋದು. ಹಳೆ ಮೈಸೂರು ಭಾಗಕ್ಕೆ ಒಂದು ಹೊಸ ಹುರುಪು ಸಿಗುತ್ತೆ, ಕಾರ್ಯಕರ್ತರಲ್ಲೂ ಕೂಡ ಉತ್ಸಾಹ ಹೆಚ್ಚಾಗುತ್ತೆ. ಈ ಪ್ಲಾನ್ ಅನ್ನ ಸಿದ್ದರಾಮಯ್ಯನವರು ದೇವೇಗೌಡರ ಶಿಷ್ಯರಾಗಿ ಪ್ಲಾನ್ ಮಾಡಿದ್ದಾರ ಅನ್ನೋದು. ಹೊಸ ಚೈತನ್ಯವನ್ನು ತುಂಬೋದಕ್ಕೆ ಲೆಕ್ಕಾಚಾರವನ್ನು ಹಾಕಿದ್ದಾರ ಮಾಜಿ ಸಿಎಂ ಸಿದ್ದರಾಮಯ್ಯ. ಮೈಸೂರು ಭಾಗದಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹ ಕುಗ್ಗಿದೆ, ಒಂದಷ್ಟು ಅಸಮಾಧಾನ ಇದೆ ಅನ್ನೋ ಒಂದು ವಿಚಾರ. ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿದ್ರೆ ಇಡೀ ಪಕ್ಷಕ್ಕೆ ಒಂದು ಹೊಸ ಚೈತನ್ಯ ಸಿಗುತ್ತೆ. ಇದೇ ಲೆಕ್ಕಾಚಾರವನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದಷ್ಟು ಪ್ಲಾನ್ಗಳಿದ್ದಾವೆ, ಕೇವಲ ಇಷ್ಟಕ್ಕೆ ಮಾತ್ರ ನಿಲ್ಲೋದಿಲ್ಲ. ಮೈಸೂರು ಭಾಗದಲ್ಲಿ ಇನ್ನೊಂದಷ್ಟು ಲೆಕ್ಕಾಚಾರಗಳನ್ನ ಸಿದ್ದರಾಮಯ್ಯನವರು ಹಾಕಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ಈಗ ಒಂದು ಹೆಜ್ಜೆ ಇಟ್ರೆ ಅದರ ಹಿಂದೆ ಒಂದು 10 ಯೋಚನೆ ಇದ್ದೇ ಇರುತ್ತೆ ಅನ್ನೋದು. ರಾಹುಲ್ ಗಾಂಧಿ ಅಭ್ಯರ್ಥಿ ಆದ್ರೆ ದೋಸ್ತಿಗಳು ಕೂಡ ಮಣಿಬೇಕು. ಗೊತ್ತು ದೇವೇಗೌಡರೇ ಪ್ರಚಾರಕ್ಕೆ ಬರಬೇಕಾಗತ್ತೆ, ಇದು ಬಹಳ ಪ್ರಾಮಿನೆಂಟ್ ಆದಂತಹ ವಿಚಾರ. ಇದರಿಂದ ಸ್ಥಳೀಯವಾಗಿ ಸಿದ್ದರಾಮಯ್ಯನವರ ವರ್ಚಸ್ಸು ಕೂಡ ಹೆಚ್ಚಾಗುತ್ತೆ. ಜೊತೆಗೆ ದೋಸ್ತಿ ಪಕ್ಷ ಜೆಡಿಎಸ್ ಕೂಡ ಸೈಲೆಂಟ್ ಆಗಿ ಬಂದು ಅಲ್ಲಿ ಪ್ರಚಾರ ಮಾಡಬೇಕಾಗುತ್ತೆ. ದಿಲ್ಲಿ ಮಟ್ಟದಲ್ಲೂ ಕೂಡ ಮತ್ತಷ್ಟು ಪ್ರಭಾವಿ ಆಗ್ಬೋದು. ಈಗಾಗಲೇ ಕೈ ಕಾರ್ಯಕಾರಿಣಿ ಸಮಿತಿ ಸದಸ್ಯನಾಗಿ ಪ್ರಚಲಿತದಲ್ಲಿದ್ದಾರೆ. ಹಾಗಾಗಿ ಪ್ರಮುಖ ಕಾಂಗ್ರೆಸ್ ನಾಯಕ ಅಂತ ಗುರುತಿಸಿಕೊಂಡಿರುವಂತಹ ಸಿದ್ದು ಅವರ ವರ್ಚಸ್ಸು ಇದರಿಂದ ಡಬಲ್ ಆಗುತ್ತೆ. ಸ್ವತಃ ದೇವೇಗೌಡರೇ ಬಂದು ಪ್ರಚಾರ ಮಾಡಬೇಕಾಗುತ್ತೆ. ಗಾಂಧಿ ಕುಟುಂಬದಲ್ಲಿ ಮತ್ತಷ್ಟು ಪ್ರಭಾವಿ ಆಗೋದಕ್ಕೆ ಇದು ಸಿದ್ದರಾಮಯ್ಯನವರಿಗೆ ಗೋಲ್ಡನ್ ಆಪರ್ಚುನಿಟಿ ಅಂತ ಅವರು ಅಲ್ಲಿ ಬಳಸ್ಕೊಳ್ತಿದ್ದಾರೆ. ಚುನಾವಣಾ ಚತುರ ಅಂತ ಕೂಡ ಅಲ್ಲಿ ಬಿಂಬಿಸ್ಕೊಳ್ಬಹುದು. ರಾಹುಲ್ ಪ್ರಧಾನಿ ಆಗ್ಲಿ ಅನ್ನೋ ಕೂಗಿಗೆ ಬಲ ಕೊಟ್ಟ ಇಮೇಜ್ ಕೂಡ ಸಿದ್ದರಾಮಯ್ಯನವರಿಗೆ ಈಗ ಸಿಗುತ್ತೆ ಅನ್ನೋದು ವಿಚಾರ. ಇನ್ನು ರಾಹುಲ್ ಗಾಂಧಿ ಕರ್ನಾಟಕದಿಂದಲೇ ಸ್ಪರ್ಧಿಸಬೇಕು ಅಂತ ಸಿದ್ದರಾಮಯ್ಯನವರು ನಿನ್ನೆ ಟ್ವೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಕರ್ನಾಟಕದಿಂದ ಸ್ಪರ್ಧಿಸಬೇಕು, ಕರ್ನಾಟಕ ಸದಾ ಕೈ ಹಿರಿಯ ನಾಯಕರನ್ನ ಬೆಂಬಲಿಸಿದೆ. ಅದು ಇಂದಿರಾ ಗಾಂಧಿ ಅವರು ಇರ್ಬೋದು, ಸೋನಿಯಾ ಗಾಂಧಿ ಅವರು ಇರ್ಬೋದು, ಅವರನ್ನ ಹರಿಸಿದ್ದಾರೆ, ಇಲ್ಲಿನ ಜನ ಹರಿಸಿದ್ದಾರೆ. ಈಗ ರಾಹುಲ್ ಗಾಂಧಿ ಕೂಡ ಇಲ್ಲಿಂದಲೇ ಸ್ಪರ್ಧಿಸಲಿ ಅನ್ನೋ ಒಂದು ಟ್ವೀಟ್ ಅನ್ನ ಸಿದ್ದರಾಮಯ್ಯನವರು ನಿನ್ನೆ ಮಾಡಿದ್ರು. ಆ ಟ್ವೀಟ್ ಒಂದು ರೀತಿಯಾಗಿ ದೊಡ್ಡ ಚರ್ಚೆಗೂ ಕೂಡ ಕಾರಣವಾಯಿತು. ಒಂದು ವೇಳೆ ಸ್ಪರ್ಧೆ ಮಾಡೋದಾದ್ರೆ ಎಲ್ಲಿಂದ, ಯಾವ ಕ್ಷೇತ್ರದಿಂದ ಅನ್ನೋ ಒಂದು ಪ್ರಶ್ನೆ ಕೂಡ ರಾಜಕೀಯ ವಲಯದಲ್ಲಿ ಮೂಡಿತ್ತು.
ಇನ್ನು ಚಾಮರಾಜನಗರ ಸಮಾವೇಶದಲ್ಲಿ ಕೂಡ ನಿನ್ನೆ ದಿನೇಶ್ ಗುಂಡೂರಾವ್ ಇದೇ ಮಾತನ್ನ ಹೇಳಿದ್ರು. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಪ್ರಧಾನಮಂತ್ರಿ ಆಗ್ಬೇಕು ನಮ್ಮ ಬಯಕೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಕೇವಲ ಉತ್ತರ ಭಾರತದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಒಂದೇ ಅಲ್ಲ, ರಾಹುಲ್ ಗಾಂಧಿ ಅವರು ದಕ್ಷಿಣ ಭಾರತದಿಂದ ಕೂಡ ಇಲ್ಲಿ ಕಂಟೆಸ್ಟ್ ಮಾಡಬೇಕು. ಬೇಕಾದ್ರೆ ಕರ್ನಾಟಕಕ್ಕೆ ಬಂದು ಇಲ್ಲೇ ಕಂಟೆಸ್ಟ್ ಮಾಡಲಿ, ಕರ್ನಾಟಕ ರಾಜ್ಯದಿಂದ ಅವ್ರು ಇಲ್ಲಿಂದ ಅವ್ರನ್ನ MP ಆಗಿ ಮಾಡಿ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗ್ತಕ್ಕಂಥದ್ದಕ್ಕೆ ಕರ್ನಾಟಕ ಅವರಿಗೆ ಶಕ್ತಿಯನ್ನು ಕೊಡ್ತದೆ. ಆ ಒಂದು ಸಂದೇಶವನ್ನು ನಾವು ಕೊಡೋದಕ್ಕೆ ನಾವು ಬಯಸ್ತಾ ಇದ್ದೀವಿ. ಇವತ್ತು ಸೋನಿಯಾ ಗಾಂಧಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ, ಇಂದಿರಾ ಗಾಂಧಿ ಅವ್ರನ್ನ ಆಯ್ಕೆ ಮಾಡಿದ್ದೇವೆ. ಅದಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಕೂಡ ಕರ್ನಾಟಕಕ್ಕೆ ಯಾಕೆ ಬರಬಾರದು, ಕರ್ನಾಟಕ ಬರಬೇಕು ಅಂತ ಕೂಡ ಈ ಬಗ್ಗೆ ಹೆಚ್ಚಿನ ಇನ್ಸೈಟ್ಸ್ ಅನ್ನು ಕೊಡ್ತಾರೆ ನಮ್ಮ ಔಟ್ಪುಟ್ ಎಡಿಟರ್ ಮಧು. ಈಗ ನಾವು ನೋಡೋದಾದ್ರೆ ಸಿದ್ದರಾಮಯ್ಯನವರು ಸ್ಟ್ರಾಟಜಿ ಮಾಡೋದ್ರಲ್ಲ ಅವರು ಕೂಡ ಈಗ ಪಕ್ಕಾ ಸ್ಪೆಷಲಿಸ್ಟ್ ಆಗಿದ್ದಾರೆ. ಸೊ ರಾಹುಲ್ ಗಾಂಧಿ ಅವರ ಕರ್ನಾಟಕದ ಸ್ಪರ್ಧೆ ಟ್ವೀಟ್ ನ ಹಿಂದೆ ಏನೆಲ್ಲ ಲೆಕ್ಕಾಚಾರಗಳಿದಾವೆ ಅನ್ನೋದು. ಅವಿನಾಶ್, ಈಗ ಸಾಮಾನ್ಯವಾಗಿ ಕೆಲವು ಸಬ್ಜೆಕ್ಟ್ಗಳನ್ನ ಎಲ್ಲ ವಿದ್ಯಾರ್ಥಿಗಳು ಅಂದ್ರೆ ತುಂಬಾ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದ್ದೀನಿ ನಾನು, ಎಲ್ಲ ವಿದ್ಯಾರ್ಥಿಗಳು ಸಪರೇಟ್ ಆಗಿ ಸ್ಟಡಿ ಮಾಡ್ತಾರೆ. ಲೈಕ್ ಗಣಿತ ಅಂದ್ರೇನೆ ಬೇರೆ, ಮ್ಯಾಥ್ಸ್ ಇಸ್ ಡಿಫ್ರೆಂಟ್, ಹಾಗೇನೆ ಸೈನ್ಸ್ ಅಂದ್ರೆ ಬೇರೆ, ಇತಿಹಾಸ ಬೇರೆ, ಮತ್ತೆ ಸೋಷಿಯಾಲಜಿ ಬೇರೆ. ಆದ್ರೆ ಇದೆಲ್ಲದರ ಒಟ್ಟಾರೆ ಸಾರಾಂಶವನ್ನ ಒಂದು ವೇದಿಕೆಯಲ್ಲಿ ಕಾಣಬಹುದು ಅಂದ್ರೆ ಅದು ರಾಜಕೀಯ ಮಾತ್ರ. ಹಾಗಾಗಿ ಅದನ್ನ ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ಸೊ ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಅಂಡ್ ಆಲ್ಸೋ ಎ ಸೈನ್ಸ್ ಅಂತ ಕರೀತಾರೆ. ಸೊ ಇದೆಲ್ಲ ಒಂದು ಈ ವ್ಯಾಖ್ಯಾನವನ್ನ ಸಮರ್ಪಕವಾಗಿ ಚೆನ್ನಾಗಿ ಅರಿತು ಅರೆದು ಅದನ್ನು ಅಬ್ಬರಿಸಿದಂತಹ ರಾಜಕಾರಣಿಗಳಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವಂಥವರು ದೇವೇಗೌಡರು. ನಮ್ಮ ರಾಜ್ಯಕ್ಕೆ ಬಂದರೆ ದೇವೇಗೌಡರ ನಂತರದ ಸ್ಥಾನದಲ್ಲಿ ಯಾರಾದರೂ ಈ ರೀತಿ ಎಲ್ಲಾ ಆಯಾಮಗಳಲ್ಲಿ ರಾಜಕಾರಣವನ್ನ ಪಳಗಿ ಸವಾರಿ ಮಾಡುವಂತ ಒಬ್ಬ ನಾಯಕತ್ವಗಳಲ್ಲಿ ಕಾಣಿಸ್ತಾರೆ ಅಂತಂದ್ರೆ ಅದು ಸಿದ್ದರಾಮಯ್ಯ ಅಂತ ಹೇಳ್ಬೋದು. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯ ಮಾತನಾಡುವಂತ ಒಂದು ಮಾತಿರ್ಬೋದು, ಅವರ ಒಂದು ನಡೆ ಇರ್ಬೋದು, ಅದೆಲ್ಲದರ ಹಿಂದೆ ಬೈಟ್ ಬಿಹೈಂಡ್ ಬೈಟ್, ಸೀನ್ ಬಿಹೈಂಡ್ ಸೀನ್, ಅಂದ್ರೆ ಅಲ್ಲಿ ಆಗ್ತಿರುವಂತ ಘಟನೆ ಹಿಂದೆ ಮತ್ತೊಂದು ಏನೋ ಲೆಕ್ಕಾಚಾರ ಇದೆ ಅನ್ನುವಂತ ಒಂದು ಕುತೂಹಲವನ್ನು ಹುಟ್ಟುಹಾಕುವಂತ ಒಂದು ಏಟುಗಳನ್ನ ಪ್ರತಿ ಏಟುಗಳನ್ನ ಅಚ್ಚರಿಗಳನ್ನ ಕೊಡ್ತಾ ಬಂದಿದ್ದಾರೆ ಸಿದ್ದರಾಮಯ್ಯ. ಅದೇ ಮಾದರಿಯಲ್ಲಿ ನಿನ್ನೆ ಆಲ್ ಆಫ್ ಎ ಸಡನ್ ಇಲ್ಲೆಲ್ಲೋ ಮೈತ್ರಿ ಸರ್ಕಾರದಲ್ಲಿ ಸೀಟು ಹಂಚಿಕೆ ಗೊಂದಲ ಇದೆ, ಹಾಸನದಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಲೀಡರ್ಸರು. ಈ ರೀತಿ ಎಚ್ಚರಿಕೆ ಮಂಡ್ಯದಲ್ಲೂ ಇದೆ. ಆ ಎಚ್ಚರಿಕೆಗೆ ಪ್ರತಿ ಎಚ್ಚರಿಕೆಯನ್ನ ನಿನ್ನೆ ಸಾರಾ ಮಹೇಶ್ ಕೂಡ ಕೊಟ್ಟಿದ್ದಾರೆ. ನೀವು ಒಮ್ಮೆ ತಬ್ಬಿದ್ರೆ ನಾವು 5 ಬಾರಿ ಹಗ್ ಮಾಡ್ತೀವಿ, ಆದರೆ ಒಂದು ವೇಳೆ ಮಂಡ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೆ ನಾವು ಖಂಡಿತ ಮೈಸೂರಲ್ಲಿ ನಿಮಗೆ ಪೆಟ್ಟು ಕೊಡ್ತೀವಿ ಅನ್ನುವಂತ ನೇರ ಚಾಲೆಂಜ್ ಅನ್ನ ಮಾಡ್ತಾರೆ. ಮೈಸೂರು ಸಿದ್ದರಾಮಯ್ಯ ತವರು ಕ್ಷೇತ್ರವಾದ ಹಿನ್ನೆಲೆಯಲ್ಲಿ ನೇರವಾಗಿ ಸಿದ್ದರಾಮಯ್ಯ ಅವರ ಕುರಿತೇ ಈ ಒಂದು ಮಾತನ್ನ ಹೇಳಿದಂತಿರುತ್ತೆ. ಮತ್ತೊಂದು ಕಡೆ ತುಮಕೂರಲ್ಲಿ ಗೊಂದಲ ಇದೆ. ಇದೆಲ್ಲದರ ನಡುವೆ ಯಾಕೆ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಅವರನ್ನ ಕರ್ನಾಟಕದಿಂದ ಸ್ಪರ್ಧಿಸಿ ಅಂತ ಆಹ್ವಾನಿಸ್ತಾರೆ ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಅವರ ಆಪ್ತ ಬಳಗದ ದಿನೇಶ್ ಗುಂಡೂರಾವ್ ಕೆಪಿಸಿಸಿ ಅಧ್ಯಕ್ಷರಾಗಿ ಏನಿದೆ ಇದರ ಹಿಂದೆ ಅನ್ನೋ ಲೆಕ್ಕಾಚಾರಗಳನ್ನ ನೋಡಿದ್ರೆ ಒಂದು ಮೇಲ್ನೋಟಕ್ಕೆ ಕಾಣುವಂಥದ್ದು, ಮೈಸೂರಲ್ಲಿ ಪ್ರಬಲ ಅಭ್ಯರ್ಥಿ ಅಂತ ಏನೇ ಹೇಳಿದ್ರು ಕೂಡ ವಿಜಯಶಂಕರ್, ಒಂದು ವೇಳೆ ಕಳೆದ ಬಾರಿಯ ಚುನಾವಣೆಯ ಲೆಕ್ಕಾಚಾರಗಳಂತೆ ಆಗುವಂತ ಏನಾದ್ರೂ ಉಲ್ಟಾ ರಿಸಲ್ಟ್ಗಳಾಗುವಂತ ಏನಾದ್ರೂ ವಾತಾವರಣ ನಿರ್ಮಾಣ ಆದ್ರೆ, ಒಂದು ವೇಳೆ ಮಂಡ್ಯದಲ್ಲಿ ಸುಮಲತಾ ಗೆಲುವು ನಿಶ್ಚಿತ, ನಿಖಿಲ್ ಕುಮಾರಸ್ವಾಮಿಗೆ ಸೋಲಾಗುವಂತ ಸಾಧ್ಯತೆಗಳಿದೆ ಅನ್ನುವಂಥ ವಾತಾವರಣ ಬಂದ್ರೆ, ಇಲ್ಲಿ ಎದುರಾಳಿ ಪಾಳ್ಯದಲ್ಲಿರುವಂತ ಪ್ರತಾಪ್ ಸಿಂಹ ಅವರಿಗೆ ಲಾಭ ಆಗುವಂತದನ್ನ ಯಾರೂ ಕೂಡ ತಳ್ಳಿ ಹಾಕುವಂತಿಲ್ಲ. ಎಲ್ಲೋ ಒಂದ್ ಕಡೆ ಕಳೆದ ಬಾರಿಯೂ ಕೂಡ ಜೆಡಿಎಸ್ ನಾಯಕರ ಜೆಡಿಎಸ್ ಮತಗಳ ಬೆಂಬಲದಿಂದಲೇ ಪ್ರತಾಪ್ ಸಿಂಹ ಈ ಮಟ್ಟದ ಒಂದು ಗೆಲುವನ್ನ ಸಾಧಿಸಿದ್ರು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತ ಓಪನ್ ಸೀಕ್ರೆಟ್. ಹಾಗಾಗಿ ಮೈಸೂರಲ್ಲಿ ಈ ಬಾರಿ ಕಾಂಗ್ರೆಸ್ ಅನ್ನ ಶತಾಯಗತಾಯ ಕಳೆದ ಬಾರಿ ರಾಹುಲ್ ಗಾಂಧಿ ಭೇಟಿ ಮಾಡಿ ಗೌಡರ 10 ಒತ್ತಡಗಳ ನಡುವೆ, ಲೋಕಲ್ ಜೆಡಿಎಸ್ ನಾಯಕರುಗಳ ಒತ್ತಡದ ನಡುವೆ, ಶಾಸಕರ ಒತ್ತಡದ ನಡುವೆ, ಕುಮಾರಸ್ವಾಮಿ ಅವರ ಒತ್ತಡದ ನಡುವೆಯೂ ಕೂಡ ಮೈಸೂರನ್ನ ಉಳಿಸ್ಕೊಂಡಿರೋದು ಸೀಟಿಗೆ ಮಾತ್ರ. ಆದ್ರೆ ಆ ಸೀಟನ್ನ ಗೆಲುವಾಗಿ ಕನ್ವರ್ಟ್ ಮಾಡಬೇಕು ಅಂದ್ರೆ ಅಲ್ಲಿ ಸಾಕಷ್ಟು ಸವಾಲುಗಳಿವೆ. ಆ ಸವಾಲುಗಳನ್ನ ಮೀರಿ ಮತ್ತೊಂದು ಕಡೆ ತುಮಕೂರಲ್ಲಿ ಪರಮೇಶ್ವರ್ ಅವರು ಕುದಿತಾ ಇದ್ದಾರೆ. ತನ್ನ DCM ಪಟ್ಟದ ಬೆಲೆ ಏನು, ತನ್ನ ನಾಯಕತ್ವದ ಬೆಲೆ ಏನು, ಮೇಲಾಗಿ ಹಾಲಿ ಸಂಸದರ ಕತೆ ಏನು, ಕಾಂಗ್ರೆಸ್ ಪಕ್ಷಕ್ಕೆ ಇದು ಕೊಡುವಂತ ಗೌರವನ, ಈ ಗೌರವ ಈ ಅಗೌರವ ಆಗಿರೋದು JDS ನಿಂದಲ್ಲ, ಪಕ್ಷದೊಳಗಿನ ನಾಯಕರಿಂದಲೇ ಅನ್ನುವಂತ ಒಂದು ಬೇಸರ ಏನಿದೆ, ಆ ಬೇಸರವನ್ನು ಕೂಡ ಸರಿದೂಗಿಸಬೇಕು. ಜೊತೆಗೆ ಮೈಸೂರನ್ನ ಉಳಿಸಿಕೊಳ್ಳುವಂತ ಚಾಣಾಕ್ಷತೆಯನ್ನು ಕೂಡ ತೋರಬೇಕು. ಇದೆಲ್ಲವೂ ಕೂಡ ಆಗ್ಬೇಕು ಅಂತಂದ್ರೆ ರಾಷ್ಟ್ರೀಯ ಮಟ್ಟದಲ್ಲಿ ದೇವೇಗೌಡರು ಏನ್ ಹೇಳ್ತಾ ಇದ್ದಾರೆ, ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇಡ್ಲಿಕ್ಕೋಸ್ಕರ ಬಿಜೆಪಿ ಏತರ ಸರ್ಕಾರವನ್ನ ರಚನೆ ಮಾಡ್ಲಿಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ. ನಾನು ಮಾತಾಡ್ತೀನಿ ನಿಮ್ಮ ಹತ್ರ. ಈಗ ಸಂಸದರಾದಂತಹ ಉಗ್ರಪ್ಪನವರು ಜಾಯ್ನ್ ಆಗಿದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ತೆ ಉಗ್ರಪ್ಪ ಅವರೇ. ನಮಸ್ಕಾರ.
ಉಗ್ರಪ್ಪರು ಈಗ ಸಿದ್ದರಾಮಯ್ಯನವರೊಂದು ಟ್ವೀಟ್ ಅನ್ನ ಮಾಡಿದ್ರು, ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು. ಏನಾದ್ರೂ ಮೈಸೂರಿಗೆ ಕೇಂದ್ರೀಕೃತವಾಗಿ ಏನಾದ್ರೂ ಟ್ವೀಟ್ ಇತ್ತಾ ಅನ್ನೋದು ಅದರಲ್ಲಿ? ನೋಡಿ, ನಮ್ಮೆಲ್ಲರ ಅನಿಸಿಕೆಯನ್ನ ಮಾನ್ಯ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷರು ಸಾರ್ವಜನಿಕವಾಗಿ ವ್ಯಕ್ತಪಡಿಸಿದ್ದಾರೆ. ಓಕೆ. ನಮ್ಮ ಎಐಸಿಸಿಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಕರ್ನಾಟಕದಲ್ಲಿ ಸ್ಪರ್ಧೆ ಮಾಡೋದ್ರಿಂದ ಇಡೀ ದಕ್ಷಿಣ ಭಾರತದ ಮೇಲೆ ಅದರ ಪರಿಣಾಮ ಹೇಗೆ ಉತ್ತರ ಭಾರತದಲ್ಲಿ ಅವರ ನಾಯಕತ್ವದ ಇದು ಲಾಭ ಆ ಭಾಗದ ಜನರಿಗೆ ಲಭ್ಯ ಆಗುತ್ತೆ. ಸೊ ಹಾಗೆ ಇಲ್ಲಿ ಕರ್ನಾಟಕದಲ್ಲಿ ಸ್ಪರ್ಧಿಸೋದ್ರಿಂದ ಪಕ್ಷಕ್ಕೆ ಮತ್ತು ಜಾತ್ಯತೀತ ಶಕ್ತಿಗಳಿಗೆ ಒಂದು ದೊಡ್ಡ ಶಕ್ತಿಯಾಗಿ ಪರಿಣಮಿಸುತ್ತೆ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಇದೇನು ಫಸ್ಟ್ ಟೈಮ್ ಅಲ್ಲ. ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಇಂದಿರಾಜಿಯವರು ಚಿಕ್ಕಮಗಳೂರಿಂದ 78 ಅಲ್ಲಿ ಕಂಟೆಸ್ಟ್ ಮಾಡಿರೋದನ್ನ ಇತಿಹಾಸದ ಕಾಲಘಟ್ಟದಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇದೆ. 99ರಲ್ಲಿ ಸೋನಿಯಾಜಿಯವರು ನನ್ನ ಕ್ಷೇತ್ರ ಈಗ ನಾನು ಪ್ರತಿನಿಧಿಸ್ತಾ ಇದ್ದೇನೆ ಬಳ್ಳಾರಿಯಿಂದ, ಅವರು ಸಹ ಸ್ಪರ್ಧಿಸಿ ಇಬ್ಬರು ಗೆದ್ದು ಒಂದು ಹೊಸ ಚೈತನ್ಯವನ್ನ ಕಾಂಗ್ರೆಸ್ಸಿಗೆ ಆ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ನೀಡಿರ್ತಕ್ಕಂಥದ್ದನ್ನ ನಾವು ಇತಿಹಾಸ ಕಾಲಘಟ್ಟದಲ್ಲಿ ಕಾಣಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಅಂತಿಮವಾಗಿ ಮೈಸೂರು ಮಗದೊಂದು ಕಡೆ ಅವರು ಕಂಟೆಸ್ಟ್ ಮಾಡತಕ್ಕಂಥದನ್ನ ತೀರ್ಮಾನ ಮಾಡುವಂಥದ್ದು ಸೊ ಪಕ್ಷದ ನಾಯಕತ್ವಕ್ಕೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೇರಿರ್ತಕ್ಕಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅತ್ಯಂತ ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಅದರಿಂದ ನಾವೇನೀಗ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೀವಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ, ಅಷ್ಟು ಸ್ಥಾನಗಳನ್ನ ರಾಜ್ಯದಲ್ಲಿ ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಓಕೆ ಓಕೆ. ಅಂದ್ರೆ ಸ್ವತಃ ಬಳ್ಳಾರಿ ನಿಂತರೂ ಓಕೆ ನಿಮ್ಗೆ? ಇಲ್ಲ, ಬಳ್ಳಾರಿನಲ್ಲಿ ಅವ್ರು ನಿಲ್ಲಕ್ ಬರ್ತಿಲ್ಲ. ಯಾಕಂದ್ರೆ ಇಟ್ಸ್ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, ಅವ್ರು ನಿಲ್ಲೋದಕ್ಕೆ ನಂದೇನು ಅಭ್ಯಂತರ ಇಲ್ಲ. ಬಟ್ ಅದು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿ, ST ರಿಸರ್ವ್ ಇರೋದ್ರಿಂದ SC ಮತ್ತು ST ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರು ನಿಲ್ಲಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಜನರಲ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅವ್ರು ಜನರಲ್ ಕ್ಯಾಟಗರಿಯಲ್ಲಿ ಬರೋದ್ರಿಂದ ಅದು ನಿಲ್ಲಬೇಕಾಗುತ್ತೆ. ಸೊ ಹಾಗಾಗಿ ನಿಲ್ಲುವಂಥದ್ದು ನಮ್ಮ ಎಲ್ಲೇ ನಿಂತರೂ ನಮ್ ಸ್ವಾಗತ ಇದೆ. ಆದ್ರೆ ಈ ಕ್ಷೇತ್ರಗಳಲ್ಲಿ ಕಾನೂನಿನ ಇದಿರೋದ್ರಿಂದ ಥ್ಯಾಂಕ್ ಯು.